ಫೋಲ್ಡಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೋಡಾ ಬುಡ್ಡಿ ರೆಡಿ. ರೂಮಲ್ಲಿ ಯಾವ ಕತೆ ಮಾಡಿಟ್ಟಿದ್ದಾನೆ. ನಾನೇನೋ ಒಂದು ಡೆಕೋರ್ ಮಾಡಿದ್ರೆ ಅವ್ನು ಇನ್ನೊಂದೇನೋ ಡೆಕೋರ್ ಮಾಡಿರ್ತಾನೆ. ಅಯ್ಯೋ ಅವನ ರೂಮ್ ಈ ರೀತಿ ಇದೆ. ಸೊ ಗೈಸ್, ಇವಾಗ ಗೌತಮ್ ನಾನು ಗೋಕುಲ್ ರೂಮ್ನ ಕ್ಲೀನ್ ಮಾಡೋಕ್ಕಿದೆ. ಬಟ್ಟೆ ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾನೆ. ಅವನಿಗೆ ಯಾವ ರೀತಿ ಸೆಟ್ ಮಾಡೋದು ಏನು ಎತ್ತ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದನ್ನೆಲ್ಲನೂ ಗೌತಮೇ ಮಾಡ್ತಿದ್ದಾನೆ. ಸೊ ನಾನೇನು ಮಾಡ್ತಿಲ್ಲ, ಬಟ್ ಕೆಲವೊಂದನ್ನು ಫೋಲ್ಡಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ನೋಡುವ ಈ ಒಂದಿನ ಯಾವ ರೀತಿ ಹೋಗುತ್ತೆ ಅಂತ. ನೆನ್ನೆದಂತೂ ತುಂಬಾ ಚೆನ್ನಾಗಿ ಫನ್ನಾಗಿತ್ತು. ಸೊ ಇವತ್ತೂ ಸಹ ಹೇಗಿರುತ್ತೆ ಏನೋ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫೈನಲಿ ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಸೋಡಾ ಬುಡ್ಡಿ ರೆಡಿನಾ? ನೆನ್ನೆ ಚಾಲೆಂಜ್ ಗೆದ್ದೆ, ಇವತ್ತು ಸೊ ಲೆಟ್ ಸ್ಟಾರ್ಟ್. ಗೈಸ್ ನೋಡಿ, ಅವನ ರೂಮಲ್ಲಿ ಯಾವ ಕತೆ ಮಾಡಿಟ್ಟಿದ್ದಾನೆ. ನನ್ನ ಶೂ ಯಾಕೆ ಇಲ್ಲಿ ಎತ್ಕೊಂಬಂದಿಟ್ಟಿದ್ದಾನೆ ಇವನು ಅಂದರೆ ಬೆಡ್ಶೀಟು ಸಹ ಮಡಚಿಲ್ಲ. ಮತ್ತು ನಾನೇನೋ ಒಂದು ಡೆಕೋರ್ ಮಾಡಿದ್ರೆ ಅವ್ನು ಇನ್ನೊಂದೇನೋ ಡೆಕೋರ್ ಮಾಡಿರ್ತಾನೆ. ಮೋಟು ರೂಮ್ ಇದು. ತೋರಿಸು, ಓಪನ್ ಮಾಡು. ನೋಡಿ ಗಾಯ್ಸ್, ಎಲ್ಲ ಹೆಂಗೆ ಮಾಡಿದ್ದಾನೆ ಅಂದರೆ ಈ ಕಡೆನೂ ತೋರಿಸು ಬೇಗ ಬೇಗ. ನೋಡಿ ಗಾಯ್ಸ್, ಅದು ಮೇಲ್ಗಡೆ ಅವ್ನು ಕೈ ಇಟ್ಕಲ್ವಲ್ಲ ಅಲ್ಲಿ, ಹಾಗಾಗಿ ಕ್ಲೀನಾಗಿದೆ. ಇಲ್ಲ ಅಂದರೆ ನಿಜ ಅದನ್ನು ಹಾಳು ಮಾಡಿಬಿಡ್ತಿದ್ದ. ಅವ್ನ ಶೂಸು, ನನ್ನ ಶೂ ಯಾಕೆ ಇಲ್ಲಿ ಎತ್ಕೊಂಬಂದಿಟ್ಟಿದ್ದಾನೆ ಇವನು. ಅವ್ನ ಶೂಸು ನನ್ನ ಶೂ ಎಲ್ಲ ತೊಗೊಂಬಂದಿಟ್ಟಿದ್ದಾನೆ. ಅದು ಬ್ಲ್ಯಾಕ್, ನಂದು ಹೀಲ್ಡು. ಸೋಡಾ ಬುಡ್ಡಿ, ನಿನ್ನ ಬುಡ್ಡಿನ ತೆಗೆದು ಪಕ್ಕಕ್ಕಿಟ್ಟು ಅದನ್ನೆಲ್ಲ ಎತ್ತಿಲ್ಗೆ ಹಾಕು. ಅವೆಲ್ಲನೂ ಹಾಂ. ತೆಗಿಯೋ, ಅವ್ನಿಗೆ ಆಗುತ್ತಾ ಆಗಲ್ವಾ ಒಂದ್ಸಲಿ ಚೆಕ್ ಮಾಡೋಣ. ಅದಕ್ಕೆ ತೆಗಿ, ಹಂಗೆ ಇಡು, ನಾನು ಓಪನ್ ಮಾಡಿ ನೋಡ್ತೀನಿ. ತೆಗಿಯಮ್ಮ. ಹೌದಾ, ಓಕೆ ಸರಿ, ಈ ಕಡೆ ತೆಗಿ ಹಾಗಾದರೆ. ಯಾಕಂದರೆ ಸ್ಪೇಸು ನೋಡಿಕೊಂಡು ಒಂದೇ ಲೇಯರಾಗಿ ಜೋಡಿಸ್ಕೊಂಬಿಡೋಣ. ನಿಂದು ಇದನ್ನು ಕ್ಲೋಸ್ ಮಾಡು, ಬಾತ್ರೂಮ್ದು ಡೋರು. ನೋಡಿ ಗಾಯ್ಸ್, ಯಾವ ತಲೆ ಒರ್ಸಮ್ಮ. ತಕ್ಕಾಗ ಬಂತೆ ನೋಡಿ ಗಾಯ್ಸ್, ಇಲ್ಲೊಂದು ಸೋಡಾ ಬುಡ್ಡಿ, ಇಲ್ಲೊಂದು ಸೋಡಾ ಬುಡ್ಡಿ. ಹೇಳಪ್ಪ. ನೀನು ಚಿಕ್ಕ ಸೋಡಾ ಬುಡ್ಡಿನಾ? ಓಹೋ, ಆಮೇಲೆ ಏಯ್ ಅವಂದು ಕಣು ಕರಾಟೆದು ಗಾಯ್ಸ್. ನೋಡಿ ಅವನಿಗೆ ಮೆಡಲ್ ಬಂದಿದೆ. ಸೊ ಓಕೆ ಗೋಕುಲ್, ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗು. ನೀನು ಏನೇ ನಾನೊಂದು ಥಿಂಗ್ಸ್ ನಿಂದು ಬಟ್ಟೆಗಳಿರ್ಬೋದು, ಒಂದು ನಿಮಿಷ ಇರೋ, ಏನೇ ಇರ್ಬೋದು, ನಾನು ಎಲ್ಲಿಟ್ಟಿರ್ತೀನೋ ಅಲ್ಲೇ ಇಡಬೇಕು. ಇಲ್ಲ ಅಂದರೆ ಒದೆ ತಿಂತೀಯ. ಕಳ್ಳ, ಏನು ಚೆಕ್ ಮಾಡೋದು? ಜಿಮ್ಗೆ ಹೋಗ್ತಾನೆ, ಜಿಮ್ಗೆ. 60 kg ಹೆವಿ ಐತೆ ಫ್ಯಾನ್. ಗೌತಮ್, ಟೆಸ್ಟಿಂಗ್ ಅಲ್ಲ ಕಣು, ನೀಟಾಗಿ ಹಿಂಗೆ ಒರ್ಸು ಬೇಗ ಬೇಗ. ನಾನು ಈ ಸೂಟ್ಸ್ ಎಲ್ಲ ಕೊಡ್ತೀನಿ. ಇದು ನಿನ್ನ ರೂಮ್ ತಗೊಂಡೋಗ್ಬೇಕು. ಈಗ ಆಗಲ್ವಾ? ಆಗಲ್ಲ. ಈ ಬ್ಲೇಸರ್ ಮಾತ್ರ ಹಾಕಿ ನೋಡು. ಇರೋ ಮಟ್ಟ ನಿಂತ್ಕೊಡಿಲಿ ನೋಡೋಣ. ಆ್ಯಕ್ಚುಲಿ ಈ ಬ್ಲೇಸರ್, ಇದು ಸೂಟ್ ಬಂದು ನನ್ನ ತಮ್ಮನ ಮದುವೆಯಲ್ಲಿ ತೊಗೊಂಡಿದ್ದು ಗಾಯ್ಸ್. ಸೊ ಹಾಕಿ ನೋಡು ನೋಡೋಣ, ಅದಾಗತ್ತಾ ಇಲ್ವಾ? ಆಗಲ್ವಾ? ಎಲ್ಲೋ ನಿಂದು ಆಗತ್ತೆ. ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೆ ಆ ಟೈಮಲ್ಲಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಆಗತ್ತೆ ಗೌತಮ್, ಆಗತ್ತೆ ಹಾಕೋ. ಅಯ್ಯೋ ಇಷ್ಟು ಉದ್ದ ಬೆಳೆದ್ಬಿಟ್ಟ. ಓಕೆ ಗೋಕುಲ್, ನೀನು ಹಾಕು. ಎಷ್ಟು ದೊಡ್ಡದು ತೊಗೊಂಡಿದ್ದೆ ಅಲ್ವಾ? ಇಟ್ಸ್ ಓಕೆ. ಇವಾಗ ಹಾಕಿ ತೋರಿಸು ನನಗೆ ಫಸ್ಟು. ಓಹೋ
ಗೌತಮ್ ಹಂಗೆ ನೀಟಾಗಿ ಫೋಲ್ಡ್ ಮಾಡಲ್ಲೇನೆ ಹಾ ಇವನ್ಗೆ ಇನ್ನೊಂದು ಟೈಮ್ ಯಾವ್ದಾದ್ರು ಮದ್ವೆಗೆ ಹಾಕ್ಬೋದು ಇದನ್ನ ನೆಕ್ಸ್ಟ್ ಇಯರ್ಗೆ ಆಗಲ್ಲ ಫ್ರೆಂಡ್ಸ್ ನನ್ನ ಬರ್ತ್ಡೇ ಆಗೋತೀನಿ ಫ್ರೆಂಡ್ಸ್ ನೋಡ್ತಾ ಇರಿ ತೆಗಿ ಮಾಡೋಣ ಅದರೊಳಗೆ ಇವೆಲ್ಲ ಬೆಲ್ಟ್ಗಳೆಲ್ಲ ಹಾಕಿಡೋಣ ಯಾವ್ದು ಓಪನ್ ಆಗ್ತಿಲ್ವಾ ಹೌದಾ ನೋಡಿ ಎಷ್ಟು ಬೆಲ್ಟ್ಗಳಿದಾವೆ ಅಂದ್ರೆ ನಮ್ಮನೆಲ್ಲ ಬಿರಿ ಹುಡುಗರುಗಳೇ ಇರೋದು ಅದಕ್ಕೆ ಒಂದಷ್ಟು ಬೆಲ್ಟ್ಗಳೇ ಆಡ್ತಾ ಇದಾವೆ ನಮಗೆ ಎಷ್ಟು ಬೆಲ್ಟ್ ಇದಾವೆ ನೋಡಿ ಗೈಸ್ ಎಲ್ಲ ಒಳ್ಳೆ ಜುಂಬಲ್ ತಗೊಂಡು ಹಾಕೊಂಡಿದ್ದಾರೆ ಅದಕ್ಕೆ ಅದೊಳಗಡೆ ಹಾಕಿ ತೆಗಿಸ್ಬಿಡ್ತೀವಿ ಸುಮ್ಮನೆ ತಲೆನೋವು ಆಗ್ತಿಲ್ವೇನೋ ಏನಾಯ್ತು ಅದು ಓಕೆ ನಿಧಾನಕ್ಕೆ ನೋಡು ಟ್ರೈ ಮಾಡು ಅದು ನಂಬರ್ ಕರೆಕ್ಟ್ ಆಗಿದೆಯಾ ನೋಡು ಹೌದಾ ಆಗ್ಬೇಕಲ್ಲ ಹಾಗಾದ್ರೆ ಇನ್ನೊಂದಲ್ಲ ಕೊಡು ಸೊಡಾಬುಡಿ ಕೊಡು ಕೊಡು ಅಂದ್ರೆ ನನ್ನ ಹತ್ರ ಇದೆ ಹ್ಯಾಂಗರ್ಸ್ ಎಲ್ಲೋ ಗೋಕುಲ್ ನಮ್ಮ ರೂಮಲ್ಲಿ ಇದೆ ಹೋಗಿ ಎತ್ಕೊಂಡು ಬರೋ ಕೊಡು ಓ ಅಲ್ಲೇ ಇದೆ ಬಲ್ಲು ಅದಲ್ಲ ಪ್ಲೈನ್ ಹ್ಯಾಂಗರ್ಸ್ ಕೊಡು ಇದೆಲ್ಲ ಬೇಡ ಅದನ್ನ ತೆಗೆದ್ಬಿಟ್ಟೆ ಬಿಸಾಡ್ಬಿಟ್ಟೆ ನಿಂದು ಇದೇ ಬುದ್ಧಿ ನನಗೆ ಇಷ್ಟ ಆಗಲ್ಲ ಆಯ್ತಾ ಹಾ ಮಡ್ಚಿ ಇಕ್ಕಿದ್ರೆ ಆಯ್ತು ನನಗೇನು ಅದೇ ಕೆಲ್ಸನಾ ಕರೆಕ್ಟಾಗಿರೋ ಗ್ಲಾಸ್ನೇ ಸೂಟ್ ಮಾಡ್ಕೊಂಡು ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಗೈಸ್ ಅದು ರೇಣುಕಾ ನಮ್ಮ ಟೆಂಪಲ್ ಜಾತ್ರೆಯಲ್ಲಿ ತಗೊಂಡಿದ್ದದು ತಗೊಳ್ಳೋಗತ್ತು ಬುಡ್ಡಿನ ಬಾರ ಈ ಕಡೆ ನಮ್ಮ ಗಾಯ್ಸ್ ತೋರಿಸು ನೋಡಿ ಗೈಸ್ ಬುಡ್ಡಿ ಓಹ್ ತುಂಬ ಹತ್ರದಿಂದ ಝೂಮ್ ಹಾಕ್ಬಿಡ ನೀನು ನೋಡಿ ಎದ್ರುಕೊಂಡ್ಬಿಡ್ತಾರೆ ಅಯ್ಯೋ ತಗೋ ಆ ಕಡೆ ಸೈನ್ಸ್ ಟೀಚರ್ ತರ ಕಾಣಿಸ್ತೀರಾ ಸೈನ್ಸ್ ಟೀಚರಾ ಅಥವಾ ಸೋಡಾ ಬುಡ್ಡಿನ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಹೆಂಗ್ ಕಾಣಿಸ್ತಿದ್ದೀರೋ ಗೈಸ್ ಇದಕ್ಕಿಂತ ಅದನ್ನ ಟ್ರೈ ಮಾಡ್ಲಾ ಇರಿ ಒಂದು ನಿಮಿಷ ಕೊಡೋ ಬುಡ್ಡಿ ಕೊಡೋ ಒಂದ್ಸಲಿ ಕೊಡಮ್ಮ ಕೊಡು ಅಂದೆ ಗೈಸ್ ನೋಡ ನಂಗೇನೋ ಇದಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೊಂಡಿದೀನಿ ಕಣ್ಣೆಲ್ಲ ಒಂಥರ ಉರಿ ಆಗ್ತಿದೆ ಗೈಸ್ ವಿಚ್ ಒನ್ ಗುಡ್ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಚೆನ್ನಾಗಿರೋದಕ್ಕೆ ಲೈಕ್ ಕೊಡ್ಬೇಕತ್ತೆ ಅವ್ನು ಚೆನ್ನಾಗಿದ್ರೆ ಲೈಕು ಇವ್ನು ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಸೊ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ ನಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಓಕೆನಾ ಸೊ ಓಕೆ ತುಂಬ ಮಾತಾಡಲ್ಲ ಯಾಕಂದರೆ ಲೋಕಿ ಬಂದರೆ ಇನ್ನು ಬೈತಾರೆ ನೆನ್ನೆನೂ ಬೈಸ್ಕೊಂಡಿದ್ದೀನಿ ಯಾಕಂದರೆ ಏನು ಮಾಡ್ತಿದ್ದೆ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದ್ಯಾ ಅವು ಅಂತ ಫುಲ್ಲು ಫೈಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಸೊ ತುಂಬ ಹೊತ್ತು ನಾನು ಹಿಂಗೆ ಮಾತಾಡ್ಕೊಂಡು ನಿಮ್ಮ ಜೊತೆ ಇದು ಮಾಡ್ತಿದ್ರೆ ಕೆಲಸಗಳು ಸಾಗಲ್ಲ ಸೊ ಜಸ್ಟ್ ಪಟ ಅಂತ ಇವಾಗ ಎಲ್ಲ ತೆಗೆದು ಜೋಡಿಸ್ಬಿಡೋಣ ಅದಾದ್ಮೇಲೆ ಬೇಕಾದರೆ ಫ್ರೀಯಾಗಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ಬೋದು ನಾನು ಮಡ್ಚೋಗ್ಬಿಟ್ಟು ನೋಡಿ ಗಾಯ್ಸ್ ಇವ್ನು ನನಗೆ ಹೇಳ್ಕೊಡು ಅಂತ ಅಂದ್ಬಿಟ್ಟು ಇವ್ನು ನನಗೆ ಕೆಲಸ ಕೊಡ್ತಾನೆ ಗಾಯ್ಸ್ ನೋಡಿ ಇವನು ಬರ್ಬಂತ ಬರ್ಡೇ ದಿನನೂ ಕೆಲಸ ಮಾಡಬೇಕು ಮಕ್ಕಳೇ ಹಿಂಗೆ ಗುರು ಹೆಣ್ಣು ಮಕ್ಕಳೇ ಲೂಸು ಗುರು ನೋ ಗುರು ಇದು ಅಷ್ಟೇ ಫ್ರೆಂಡ್ಸ್ ನನ್ನ ತಮ್ಮನ ಮದುವೆಯಲ್ಲಿ ಅವನಿಗೆ ಕೊಡಿಸಿದ್ದು ಸೊ ಡವೇನೋ ನಿಜ ತಾನೇ ಇದು ಗೌತಮ್ ನಿನ್ ಗೊತ್ತಿಲ್ವಾ ಗೌತಮ್ ಹೇಳ ಎಲ್ಲೋ ಕಲರ್ ಇವನಿಗಿದ್ದು ಬರೀ ಸುಳ್ಳು ಹೇಳ್ತಾನೆ ಆಕ್ಚುಲಿ ನೋಡಿ ಈಗಲೂ ಆಗತ್ತೆ ಇದು ಸೊ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೆ ನಾನು ಕಚ್ಚೆ ಪೈಜಾಮ್ ಆ್ಯಂಡ್ ಈ ಥರ ಶಾಲು ಇರೋ ಥರ ತೊಗೊಂಡಿದ್ದೆ ಸೊ ತುಂಬ ಇಷ್ಟಪಟ್ಟು ಆ ಟೈಮಲ್ಲಿ ತೊಗೊಂಡಿದ್ದಂಥದ್ದು ಸೊ ಗೌತಮ್ ಇದನ್ನು ಒಳಗಡೆಗೆ ಹಾಕ್ಬಿಟ್ಟು ಇವೆರಡೂ ಇದನ್ನು ಹ್ಯಾಂಗ್ ಮಾಡಿ ಈ ಕಡೆ ಲಾಸ್ಟಿಗೆ ಹ್ಯಾಂಗ್ ಮಾಡು ಯಾಕಂದರೆ ರೇರಾಗಿ ಯೂಸ್ ಮಾಡೋದದು ಓಕೆ ಇದು ನೆಕ್ಸ್ಟು ಇದು ಬಂದು ನಮ್ಮ ಗೃಹ ಪ್ರವೇಶದ್ದು
ಇದನ್ನು ಅಷ್ಟೇ ಅಮೆಝಾನೆಲ್ಲೋ ಫ್ಲಿಪ್ಕಾರ್ಟೆಲ್ಲೋ ನಾನು ಬುಕ್ ಮಾಡಿ ತೊಗೊಂಡಿದ್ದು. ಎಲ್ರಿಗೂ ಮಾರ್ನಿಂಗ್ ಇದಿತ್ತಲ್ವ, ಹಾಲು ಉತ್ಸವ ಶಾಸ್ತ್ರ ಇತ್ತಲ್ವ, ಆ ಟೈಮಲ್ಲಿ ಎಲ್ಲರೂ ಗೋಲ್ಡ್ ಹಾಕೋಣ ಅಂತೇಳಿ ತೊಗೊಂಡಿದ್ದು. ಮತ್ತು ಇವ್ರ ಪಪ್ಪಂಗೂ ಸೇಮ್ ಇದೇ ಥರನೇ ತೊಗೊಂಡೆ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಇದನ್ನೇ ತೊಗೊಂಡಿದ್ದು. ಆಲ್ಮೋಸ್ಟ್ ಎಲ್ರಿಗೂ ಚೆನ್ನಾಗಿರತ್ತೆ ಅಂಥೇಳಿ. ಸೊ ಇದು ಫೈನಲ್ ಆಗಿ ನಮ್ಮ ಒಂದು ಗೃಹ ಪ್ರವೇಶದ್ದು. ಸೊ ತಗೋಗೌತಮ್, ಇದನ್ನು ಈ ಕಡೆ ಲಾಸ್ಟಿಗೆ ಹಾಕು. ಬಟ್ ಇದನ್ನು ಇಲ್ಲ ಅವನದು ಇಲ್ಲ ಕಣು. ಹೌದಾ? ನಿಂದ? ಮತ್ತೆ ಅವನದೇನಾಯ್ತು? ಗೈಸ್ ಇಬ್ರಿಗೂ ಸೇಮ್ ಒಂದೇ ಥರನೇ ಕೊಡ್ಸಿದ್ದೆ ನಾನು. ಇದು ತಗೋ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಬಟ್ಟೆಗಳೆಲ್ಲ ಎಲ್ಲೆಲ್ಲ ಉಸಿಕೊಂಡಿದೆ ಅಂತಾನೇ ಗೊತ್ತಿಲ್ಲ. ಎದ್ದು ಗೌತಮ್, ಮತ್ತೆ ನೀನು ಯಾಕೆ ಹೇಳಿದೆ ಮಡಿಸ್ತೀನಿ ಅಂತ? ಕ್ಲೀನ್ ಮಾಡ್ತೀನಿ ಅಂತ. ತಗೋ. ಸುಸ್ತಾಗ್ತಿದೆ. ಇರಿಟೇಟ್ ಮಾಡ್ತಿದ್ದಾರೆ. ನನ್ನ ಬರ್ಡೇ ಅಲ್ಲ. ಬರ್ಡೇನಾ? ನೋ. ಮತ್ತೆ ನಾಟಕ. ಹಾಂ ಫ್ರೆಂಡ್ಸ್, ನಾನು ನಾಟಕ ಆಡ್ತಾ ಇದ್ದೀನಿ. ಯಾಕೆ ಗೌತಮ್ ಇಷ್ಟು ತೀಟೆ ಮಾಡ್ತಿದ್ಯಾ? ಬುಡ್ಡಿ ನೋಡಿಲಿ. ಎದಳು ಎದಳು ಗೌತಮ್. ಬೇಗ ಗೋಕುಲ್, ಬೇಗ ಬೇಗ ಜೋಡ್ಸಪ್ಪ, ನೀಟಾಗಿ ಜೋಡ್ಸ್ಕೊಮ್ಮ. ನೋಡಿ ಫ್ರೆಂಡ್ಸ್, ನಾನಲ್ಲಿ ಶೂ ರ್ಯಾಕಲ್ಲಿ ಇಟ್ಟಿದ್ರೆ ಇದೆಲ್ಲ ಇಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೆ. ಆದರೆ ಯಾವುದು ಎಲ್ಲ ವಾಶ್ ಮಾಡಿರೋದೆ, ಯಾವುದು ಯೂಸ್ ಮಾಡಿರೋದಲ್ಲ. ಆಯಿತಾ? ಆ ಪ್ಲೇಸಲ್ಲಿ ನೀಟಾಗಿ ಒರೆಸ್ಬಿಟ್ಟು ನೆಕ್ಸ್ಟು ನೀನು ಸ್ಕೂಲಿಂದ ಬಂದಮೇಲೆ ಬ್ಯಾಗು ಮತ್ತು ನಿಂದು ಇದನ್ನ ಎತ್ತಿಡು. ಏನದು ಏನದು ಯೋಗ ಮ್ಯಾಟು ಮತ್ತು ಗೌತಮ್ ಸ್ವಿಮ್ಮಿಂಗ್ ಕ್ಯಾಪು, ಇದು ಈ ಥರದ್ದೆಲ್ಲ ಹ್ಯಾಂಡ್ ಗ್ಲೌಸು ಎಲ್ಲನೂ ಅದರಲ್ಲಿಡು. ಅವ್ನ ಟಾಯ್ಸ್ ಎಲ್ಲ ಅಲ್ಲಿ ಇರಲೇಬಾರ್ದು. ಟಾಯ್ಸ್ ಯಾವುದು ಇಲ್ಲಿ ಇರಂಗಿಲ್ಲ, ಈ ರೂಮಲ್ಲಿ ಇಡಂಗಿಲ್ಲ ಗೋಕುಲ್. ಫೈನಲಿ ಗೈಸ್ ಎಲ್ಲನೂ ರೆಡಿ ಮಾಡಿದ್ವಿ. ಅವನ ರೂಮ್ ಈ ರೀತಿ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್, ಇಲ್ಲಿ ಬೆಡ್ ಈ ಥರ ರೆಡಿ ಮಾಡಿದ್ದೀವಿ. ಮತ್ತು ಅಲ್ಲೆಲ್ಲ ಏನೇನೋ ಜೋಡಿಸಿದ್ದೆ. ನಾನು ಈ ಥರ ಮಾತ್ರ ಮಾಡಿದ್ದೆ. ಬಟ್ ಇದು ಬಂದು ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ ನಾನು ತೊಗೊಂಡಿದ್ದಂಥದ್ದು. ಬಟ್ ಅದನ್ನು ಅಲ್ಲಿ ಇಟ್ಕೊಂಡಿದ್ದಾನೆ. ಇಟ್ಸ್ ಓಕೆ ಇರಲಿ ಅಂಥೇಳಿ ಅದನ್ನು ಅಲ್ಲೇ ಬಿಟ್ಟೆ. ಅದಾದ ನಂತರ ಈ ಥರ ರೆಡಿ ಮಾಡಿದೆ. ಸೊ ಇದು ಲ್ಯಾಂಡ್ರಿ ಕ್ಲಾತ್ಸು. ಸದ್ಯಕ್ಕೆ ಇವಾಗೆಲ್ಲ ಬೆಡ್ ಸ್ಪ್ರೆಡ್ಸ್ ಅದೆಲ್ಲ ಚೇಂಜ್ ಮಾಡಿದೆ. ಸೊ ಹಾಗಾಗಿ ಮತ್ತು ಇದು ಅವನ ಒಂದು ಡ್ರೆಸ್ಸಿಂಗ್ ಟೇಬಲ್ಲು. ಓಕೆನಾ? ಸೊ ನೆಕ್ಸ್ಟ್ ಇದೆಲ್ಲ ಗೌತಮ್ದು ಮುಂಚೆ ಹಾಕ್ತಿದ್ದಿದ್ದು ಬಟ್ಟೆ. ಸೊ ಚೆನ್ನಾಗೇ ಇದೆ, ಬಿಸಾಡೋದಕ್ಕೆ ಮನಸ್ಸಿಲ್ಲದೆ ಇಟ್ಟಿದ್ದೀನಿ, ಮುಂದೆ ಗೋಕುಲ್ಗೆ ಆಗತ್ತೆ ಅಂತ. ಈ ಒಂದು ಸ್ಟೆಪ್ಪಲ್ಲಿ ಸಾಕ್ಸು, ಒಂದು ಸ್ವಿಮ್ಮಿಂಗ್ ಬ್ಯಾಗ್ ಎಲ್ಲ ಇಟ್ಟಿದ್ದೀನಿ. ಈ ಒಂದು ಸ್ಟೆಪ್ಪಲ್ಲಿ ಅವನ ಒಂದು ಸ್ಕೂಲ್ ಯೂನಿಫಾರ್ಮ್ಸ್ ಅದೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಯೋಗ ಮ್ಯಾಟು, ಅವ್ನ ಸ್ಕೂಲಿಗೆ ತೊಗೊಂಡು ಹೋಗೋದು. ಮತ್ತು ಅವನು ಶೂಸ್ ಇಟ್ಕೊಂಡಿದ್ದಾನೆ. ನಂದೂ ಏನೋ ತಂದು ಇಟ್ಟಿದ್ದಾನೆ ಇಲ್ಲಿ ಅಂತ ಅಲ್ಲೇ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಅವನ ಒಂದು ಹೊಸ ಬಟ್ಟೆಗಳನ್ನ ಇಲ್ಲಿಟ್ಟಿದ್ದೀನಿ. ಮತ್ತು ಇದೆಲ್ಲ ಟ್ರೆಡಿಷ್ನಲ್ ವೇರು. ಹಾಗೆ ಒಂದು ಏನೋ ಸರ್ಟಿಫಿಕೇಟು ಮತ್ತು ಮೆಡಲು, ಪ್ರೈಸ್ ಎಲ್ಲ ನಾನು ಇನ್ನೊಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಡೈಲಿ ಯೂಸ್ ಬಟ್ಟೆಗಳನ್ನ ಈ ಥರ ನೀಟಾಗಿ ಜೋಡಿಸಿದ್ದೀನಿ. ಮೇಲ್ಗಡೆ ಎಲ್ಲ ಇನ್ನರ್ ವೇರು, ಟೀ ಶರ್ಟ್ಸು, ಬನಿಯನು ಆ್ಯಂಡ್ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಎಲ್ಲ ಇಟ್ಟಿದ್ದೀನಿ. ಕೆಳಗಡೆ ಪ್ಯಾಂಟು, ನೈಟ್ ಪ್ಯಾಂಟ್ಸ್ ಆ್ಯಂಡ್ ಇದು ಏನು ಹೇಳ್ತಾರೆ ಶಾರ್ಟ್ಸು, ಅದನ್ನೆಲ್ಲ ಇಟ್ಟಿದ್ದೀನಿ. ಸೊ ಫೈನಲಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಈ ಕಡೆ ಬಂದು ಏನು ಗೊತ್ತಾ, ಇಲ್ಲಿ ಒಂದು ಕಬೋರ್ಡು ಮತ್ತು ಈ ಒಂದು ಕಬೋರ್ಡು ಸೇಮ್ ಎರಡು ಒಂದೇ ಥರ ಇದೆ. ಸೊ ಇದರಲ್ಲೆಲ್ಲ ಅವ್ರ ಪಪ್ಪಂದು ಬಟ್ಟೆ ಇಟ್ಟಿದ್ದೀನಿ, ಇದರಲ್ಲೆಲ್ಲ ಗೋಕುಲ್ ಬಟ್ಟೆ ಇಟ್ಟಿದ್ದೀನಿ. ನನ್ನ ರೂಮಲ್ಲಂತೂ ನನ್ನದೇ ಬಟ್ಟೆಗಳೆಲ್ಲ ಫುಲ್ಲು ತುಂಬೋಗ್ಬಿಟ್ಟಿದೆ. ಸೊ ಈ ಥರ ರೆಡಿ ಮಾಡಿದ್ದೀವಿ. ಮೇಲ್ಗಡೆ ಈ ಥರ ಸೀಲಿಂಗ್ ಫ್ಯಾನ್ ಹಾಕಿದ್ದೀವಿ ಆ್ಯಂಡ್ ಅದ್ರ ಮ್ಯಾಚಿಂಗಾಗಿ ಈ ಥರ ಒಂದು ಲೈಟ್ಸ್ದು ಹ್ಯಾಂಗಿಂಗ್ ಹಾಕಿದ್ದೀವಿ. ಅದಾದ ನಂತರ ಅವರ ಒಂದು ಚೈಲ್ಡ್ಹುಡ್ ಫೋಟೋಸು, ಇದು ಗೌತಮ್, ಇದು ಗೋಕುಲ್. ಅವನಿದ್ದ ತಕ್ಷಣ ದೇವ್ರ ಮುಖ ನೋಡಲಿ ಅಂತ ಹೇಳಿ ಮಧ್ಯ ಗಣಪತಿನ ಹಾಕಿದ್ದೀನಿ. ಸೊ ಇದು ಕರ್ಟನ್ಸು ಆ್ಯಂಡ್ ಇದು ಅವನ ಒಂದು ರೆಸ್ಟ್ ರೂಮ್.
ಸೊ ಇದು ಬಂದು ಗೋಕುಲ್ ರೂಮ್ ಆಗಿರುತ್ತೆ. ಸೊ ಮೇಲ್ಗಡೆನೂ ಸಹ ಬೆಡ್ಶೀಟ್ಸ್ ಅದೆಲ್ಲ ಇಟ್ಟಿದ್ದೀನಿ, ಸ್ಪ್ರೆಡ್ಸ್ ಎಲ್ಲ ಬೆಡ್ಶೀಟ್ ಇಟ್ಟಿದ್ದೀನಿ, ಮತ್ತು ಅವ್ರದ್ದು ಟಾಯ್ಸ್ದು ಒಂದಷ್ಟು ಇಟ್ಟಿದ್ದೀನಿ ಅಲ್ಲಿ. ಸೊ ಫೈನಲ್ಲಾಗಿ ಈ ಥರ ಕಾಣಿಸುತ್ತೆ ಅವನ ಒಂದು ರೂಮ್. ಸೊ ಗೋಕುಲ್ದು ಈ ಥರ ಇದೆ, ಗೌತಮ್ದು ಇನ್ನೂ ಚೆನ್ನಾಗಿದೆ, ಬಟ್ ಅದನ್ನು ಸಹ ರೂಮ್ ಟೂರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬೇಕಿದ್ರೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕೇಳಿ, ಡೆಫಿನೆಟ್ಲಿ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.